ಎಲ್ಲಿ ಹೋರಾಟ ಮಾಡಿ ರಾಜಕಾರಣ ಮಾಡಿ ನಮ್ಮ ವಿರುದ್ಧ ಬೇಡ ಅಂತ ಹೇಳಿಲ್ಲ. ನಾನು ರಂಗನಗೌಡ್ರಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ರಂಗನಗೌಡ್ರೆ, ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಪಾಪ ಒಂದು ನೀವು ಸಾಮಾಜಿಕ ವಿಡಿಯೋ ಮಾಡಿ ಬಿಟ್ಟಿದ್ದೀರಾ. ನಮ್ಮ ತಾತ ದಾಸೇಗೌಡರು ನಿಮ್ಮ ತಂದೆಗೇನೋ ಬುದ್ಧಿವಾದ ಹೇಳಿದ್ರು ಅಂತ. ರಂಗನಗೌಡ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗ ನಾನು ರಂಗನಗೌಡ್ರಿಗೆ ಮನವಿ ಕೊಡ್ತೀನಿ. ಯಾಕೆಂದ್ರೆ ನನಗೆ ಇರೋದ್ರಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಲೀಡರ್ಗಳು ನಮ್ಮ ತಾಲೂಕಿನಲ್ಲಿ ನಾವು ಯೋಗ್ಯರು ಅಂತ ನಾನು ಭಾವಿಸಿದ್ದೀನಿ. ಕಿವುಡು ಮುಂದೆ ಕಿಂಡಿ ಬಾರಿಸೋದೇನು ಉಪಯೋಗ ಅಲ್ಲ. ನಮ್ಮ ಶಾಸಕರಿಗೆ ಇವೆಲ್ಲ ಕೊಟ್ರೆ ಡಸ್ಟ್ಬಿನ್ಗೆ ಹೋಗುತ್ತೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಉತ್ತಮರು ಅಂತ ಭಾವಿಸ್ಕೊಂಡಿದ್ದೀನಿ. ನಾನು ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಕೊಡ್ತೀನಿ. 15 ದಿವಸ ಆಗಿದೆ. ರಂಗನಗೌಡ್ರೆ, ನಿಮ್ಮ ಅಧಿಕಾರಿ ವ್ಯವಹಾರಗಳು ಅವ್ಯವಹಾರಗಳು ಈ ಮಟ್ಟದಲ್ಲಿದೆ. ಇಡೀ ರಾಜ್ಯ ವ್ಯಾಪ್ತಿ, ಯಾವುದೋ ಒಂದು ತಾಲೂಕಲ್ಲ, ಇದು ರಾಜ್ಯವ್ಯಾಪ್ತಿ ಅಕ್ರಮ ಆಗಿದೆ. 14-15 ದಿವಸ ಆಯಿತು. ಎಲ್ಲ ಇಲಾಖೆಗೆ ನಾವು ದೂರು ಕೊಟ್ಟಿವಿ. ಇವನ ಮೇಲೆ ಯಾರ್ದು ಇನ್ಫ್ಲೂಯೆನ್ಸ್ ಇದೆ? ಯಾರ ಸರ್ಕಾರ ಇದೆ? ಇಂಥ ಅಯೋಗ್ಯ ಅಧಿಕಾರಿ ಮೇಲೆ ಅಟ್ಲೀಸ್ಟ್ ತನಿಖೆ ಆಗೋವರೆಗಾರ ಸಸ್ಪೆನ್ಷನ್ ಮಾಡೋ ಒಂದು ಯೋಗ್ಯತೆ ಇವತ್ತು ಮೇಲ್ಮಟ್ಟದ ಅಧಿಕಾರಿಗಳಿಗಿಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ತಾಲೂಕಿನ ರಾಜಕೀಯ ವ್ಯವಸ್ಥೆನ ತಗೊಂಡು ಹೋಗ್ತಾ ಇದ್ದಾರೆ? ಒಂದು ಬಹಳ ಗಂಭೀರ ಪ್ರಕರಣ ಇದು. ಒಬ್ಬ ಮತದಾರ ಬ್ಯಾಲೆಟ್ ಪೇಪರ್ಗಳನ್ನ ಇವತ್ತು ಒಬ್ಬ ಕಾಂಗ್ರೆಸ್ ಲೀಡರ್ಗಳು ಕಾಂಪೌಂಡಿಂದ ಆಚೆ ಇಟ್ಕೊಂಡು ಹೊಡೋಗ್ತಾರೆ ಬ್ಯಾಲೆಟ್ ಪೇಪರ್ಗಳನ್ನ ಅಂತ ಅಂದ್ರೆ ತನಿಖೆ ತಾಲೂಕಿನಲ್ಲಿ ಯಾವ ಮಟ್ಟದಲ್ಲಿ ಸಾಗ್ತಾ ಇದೆ? ತಗೊಂಡೋಗಿ ಸ್ಟ್ರಾಂಗ್ ರೂಮಲ್ಲಿ ಇಟ್ಟರು, ಮುಗೀತು ಕತೆ, ಚಾಪ್ಟರ್ ಕ್ಲೋಸ್. ಬಹಳ ಗಂಭೀರ ಪ್ರಕರಣ ಇದು. ಚುನಾವಣೆ ನಮ್ಮ ಕಾಂಗ್ರೆಸ್ ಅವ್ರ ಪಾಪ ಯಾವ್ದಪ್ಪ ಓಟ್ ಚೋರಿ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಯೋಗ್ಯತೆಗೆ ಇವತ್ತು ಇಷ್ಟೊಂದು ಗಂಭೀರ ಪ್ರಕರಣ ಆಗಿದೆ. ವಿಧಾನಸೌಧದಲ್ಲಿ ಚರ್ಚೆ ಆಗಿರೋ ಪ್ರಕರಣಕ್ಕೆ ನೀವು ಅಟ್ಲೀಸ್ಟ್ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ, ಸಹಕಾರ ಕ್ಷೇತ್ರದ ಕಮಿಷನರ್ ಆಗ್ಲಿ, ಇದುವರೆಗೂ ಯಾವುದು ಕ್ರಮ ತಗೊಂಡಿಲ್ಲ. ಇವನೇ ಆರ್ಡಿನರಿ ಮನುಷ್ಯ ಆಗಿದ್ರೆ ಬಿಡ್ತಿದ್ರಾ? ಯಾರ್ದೋ ಕುಮ್ಮಕ್ಕು, ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಮಾಡಕ್ಕೆ ಇವನ್ನ ಈ ತಾಲೂಕಿಗೆ ಹಾಕೊಂಡ್ ಬಂದಿರೋದು. ಇದರಲ್ಲಿ ಪಾಪ ಮಾನ್ಯ ಶಾಸಕರು ಏನೋ ಧ್ರುವೀಕರಣ ಮಾಡ್ತೀನಿ, ನಿಮ್ಮವೇ ಸಂಘಗಳವೆ ಎಲ್ಲಿಯವ್ರು ಗಂಗಶಾಲೆ ಹಿರಿಯರಿದ್ದಾರೆ. ಬೋರೇಗೌಡ ಅವರು ಒಂದು ಇಟ್ಕೊಂಡಿದ್ದಾರೆ. ನೀವು ಮಾಡ್ತಾರೆ ರಾಜಕೀಯಗಳಿಂದ ಇಟ್ಕೊಂಡಿಲ್ಲ. ಅವರೆಲ್ಲ ರಾಜಕಾರಣ ಮಾಡಬೇಕು, ನೇರವಾಗಿ ರಾಜಕಾರಣ ಮಾಡಿ ಇಟ್ಕೊಂಡವ್ರೆ. ಹಿಂಗೆ ಸಹಕಾರ ಕ್ಷೇತ್ರ ಬಳಕೆ ಗಂಡಸು ಅಂತಾರ, ಗಂಡಸ್ತನ ರಾಜಕಾರಣ ಅಂತಾರ. ಕಿತ್ಕೊಳ್ಳಿ ನಮ್ಮ ಅಪ್ಪಂದೇನಲ್ಲ ಅದು, ನಮ್ಮ ವಂಶದೇನಲ್ಲ. ಸಹಕಾರ ಕ್ಷೇತ್ರಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ದಾಸೇಗೌಡರು ಕುಟುಂಬದಲ್ಲ. ನ್ಯಾಯಯುತವಾಗಿ ಹೋರಾಟ ಮಾಡಿ ಕಿತ್ಕೊಳ್ರಿ. ಇಂಥ ಅಯೋಗ್ಯ ಅಧಿಕಾರಿನ ಇಟ್ಕೊಂಡು ನೀವು ನಮ್ಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀರಲ್ಲ ನೀವು ಅಯೋಗ್ಯರು ಅಂತ. ದಯಮಾಡಿ ಶಾಸಕರು ಇದ್ರ ಬಗ್ಗೆ ತಾಲೂಕಿನ ಜನತೆಗೆ ಮಾಹಿತಿ ಕೊಡಬೇಕು. ಒಬ್ಬ ಶಾಸಕರಿಗೆ ಟೈಮ್ ಇಲ್ಲ.